ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಲ್ಲೇ ಪೂರ್ತಿಯಾಗಿ ನೋಡಿ, ಲಾಸ್ಟ್ಗೆ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವತ್ತು ಹೊಟ್ಟೆನಲ್ಲಿ ಹೆಣ್ಮಗು ಇದ್ದರೆ ಯಾವುದೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಎಲ್ಲರಲ್ಲೂ ಚೇಂಜಸ್ ಆಗೇ ಆಗುತ್ತೆ. ಅದರಲ್ಲೂ ಹೆಣ್ಮಗು ಇದ್ದರೆ ಫಸ್ಟ್ ನೋಡೋದಾದರೆ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ, ತುಂಬ ಕಲರ್ ಬರುತ್ತೆ. ನೀವು ತುಂಬ ಅಂದರೆ ತುಂಬ ಬೆಳ್ಳಗಾಗ್ತೀರಾ, ತುಂಬ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ ನ್ಯಾಚುರಲ್ ಆಗಿ. ನೀವು ಫಸ್ಟ್ ಯಾವುದೆಲ್ಲ ಕ್ರೀಮ್ ಯೂಸ್ ಮಾಡಿದರೂ ಕೂಡ ಅಷ್ಟು ಗ್ಲೋ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಆಗ್ತೀರಾ. ಸೊ ನಿಮಗೆ ಆಶ್ಚರ್ಯ ಆಗೋಷ್ಟು ನೀವು ಫುಲ್ ಚೇಂಜ್ ಆಗ್ತೀರಾ, ಅಷ್ಟು ಗ್ಲೋಯಿಂಗ್ ಸ್ಕಿನ್ ಕೂಡ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಕೂದಲಲ್ಲೂ ಕೂಡ ಅಷ್ಟೇ ಚೇಂಜಸ್ ಕಾಣುತ್ತೆ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ, ಅಷ್ಟು ಉದ್ದ ಆಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ. ಅದು ಯಾವ ರೀತಿ ಆಗುತ್ತೆ ಅಂತ ಅಂದರೆ ನಿಮ್ಮ ತಲೆ ಕೂದಲು ತುಂಬ ಹೆಲ್ತಿಯಾಗಿ ದಟ್ಟವಾಗಿ ಜಾಸ್ತಿ ಉದುರೋಕೆಲ್ಲ ಹೋಗೋದಿಲ್ಲ, ತುಂಬ ಶೈನಿಂಗ್ ಆಗುತ್ತೆ, ಯಾವುದೇ ಹೇರ್ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ನೆಕ್ಸ್ಟ್ ಹೇಳೋದಾದರೆ ನಿಮ್ಮ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಸೊ ಹೆಣ್ಮಗು ಹೊಟ್ಟೆನಲ್ಲಿದ್ದರೆ ನೀವು ಜಾಸ್ತಿ ಸ್ವೀಟ್ ಐಟಮ್ಸ್ನ ಇಷ್ಟಪಡ್ತೀರಾ, ಸ್ವೀಟ್ಗಳನ್ನ ಜಾಸ್ತಿ ತಿಂತೀರಾ. ಖಾರ ಐಟಮ್ಸ್ನ ಅಷ್ಟೊಂದೆಲ್ಲ ಇಷ್ಟನೇ ಪಡಲ್ಲ, ಖಾರನ ಕಮ್ಮಿ ತಿಂತೀರಾ. ಸ್ವೀಟ್ಗಳನ್ನಂತೂ ತುಂಬ ಅಂದರೆ ತುಂಬಾ ತಿಂತೀರಾ. ಸೊ ನಾವು ಎರಡನ್ನೂ ತಿಂತೀವಿ ಅನ್ನೋರಾಗಿದ್ದರೆ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು, ನೀವು ಯಾವುದನ್ನು ಈ ಟೈಮಲ್ಲಿ ಇವಾಗ ನೀವು ಜಾಸ್ತಿ ತಿಂತಿದ್ದೀರಾ ಅಂತ. ನೀವೇನಾದರೂ ಸ್ವೀಟ್ನ ಜಾಸ್ತಿ ತಿಂತಾಯಿದ್ರೆ ನೀವು ಅಲ್ಲೇ ತಿಳ್ಕೊಬೋದು ನಿಮಗೆ ಖಂಡಿತವಾಗಿಯೂ ಹೆಣ್ಪಾಪುನೇ ಅಂತ. ಸೊ ಈ ಟೈಮಲ್ಲಿ ನಿಮಗೆ ಸ್ವೀಟ್ ಜಾಸ್ತಿ ತಿಂದರೆ ಹೆಣ್ಮಗುನೇ ಖಂಡಿತ. ನೆಕ್ಸ್ಟ್ ನಿಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ, ಫಸ್ಟ್ ಇರೋದಕ್ಕಿಂತ ಜಾಸ್ತಿ ವೆಯ್ಟ್ ಆಗುತ್ತೆ. ಗಂಡು ಪಾಪು ಇದ್ದರೆ ಅಷ್ಟೊಂದು ವೆಯ್ಟ್ ಆಗಲ್ಲ, ಹೆಣ್ಣು ಪಾಪು ಇದ್ದರೆ ತುಂಬಾ ವೆಯ್ಟ್ ಬರ್ತೀರಾ ನೀವು. ಸೊ ನಿಮ್ಮ ಪಾಪು ಕೂಡ ವೆಯ್ಟ್ ಜಾಸ್ತಿ ಇರುತ್ತೆ, ನೀವು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ನೋಡ್ಬೋದು ನಿಮ್ಮ ಪಾಪುವಿನ ವೆಯ್ಟ್ನ. ಆಮೇಲೆ FHR, ಪಾಪುವಿನ FHR 150 ಮೇಲೆ ಇರುತ್ತೆ. ನೀವು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ನೋಡ್ಬೋದು FHR ರೇಟ್ನ. 150 ಮೇಲಿದ್ರೆ ನಿಮಗೆ ಹೆಣ್ಣು ಪಾಪು, 150 ಒಳಗಡೆ ಇದ್ದರೆ ಗಂಡು ಪಾಪು ಹೋಗುತ್ತೆ, 150 ಮೇಲಿದ್ರೆ ನಿಮಗೆ 100% ಹೆಣ್ಣು ಪಾಪುನೇ ಆಗುತ್ತೆ. ಸೊ ಇವಾಗ ನಾನು ಯಾವುದೆಲ್ಲ ಲಕ್ಷಣಗಳನ್ನ ಹೇಳಿದ್ದೀನಿ ಆ ಲಕ್ಷಣಗಳು ನಿಮಗೂ ಕೂಡ ಇದ್ದರೆ ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಹೆಣ್ಣು ಪಾಪುನೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಇದ್ದರೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಫುಲ್ಲು ನೋಡಿದ್ದಕ್ಕೆ.